ನೀವು ಹೇಳ್ಬಿಟ್ರಿ. ದೆಹಲಿಯಲ್ಲಿ ಸಂಜೆ ಹೋರಾಟ ಇನ್ನೂ ತೀವ್ರ ಆಗ್ತಿದೆ. ಇವತ್ತು ದೇಶಾದ್ಯಂತ ಪ್ರತಿಭಟನೆ ಕರೆ ಕೊಟ್ಟಿದೆ. ಕೇಂದ್ರ ಸರ್ಕಾರ 20 ದಿವಸಗಳಿಂದ ನಡೀತಾ ಇದ್ರೆ ಅವಾಗ ಅದನ್ನ ಅಟೆಂಡ್ ಮಾಡಬೇಕಿತ್ತು. ಅವರು ಮುಂಚೆನೆ ಮಾಡಬೇಕಿದ್ರು ಅದು. ಯಾಕಂದ್ರೆ ಒಂದು ಎಲ್ಲೇ ಪ್ರತಿಭಟನೆ ಆದ್ರೆ ನಾವು ಹೋಗ್ತೀವಿ, ಫ್ರೀಡಂ ಪಾರ್ಕ್ ಹೋಗ್ತೀವಿ, ಯಾವುದೇ ಸರ್ಕಾರ ಇದ್ರೆ ಇಲ್ಲಿ ಹೋಗ್ತೀವಿ. ಅಲ್ಲಿ ಕೂಡ ಯಾರೋ ಸ್ಟ್ರೈಕ್ ಆದ ಹಿಂದೂ ರೈತರ ಪಂಜಾಬ್ 1 ವರ್ಷ ಮೇಲೆ ಆಯ್ತು, ಯಾರು ಹೋಗುದಿಲ್ಲ ಅಲ್ಲಿ. ಇದು ಆಲ್ಮೋಸ್ಟ್ 20 ಡೇಸ್ ಮೇಲೆ ಆಯ್ತು, ಇಲ್ಲಿ ಯಾರು ಹೋಗ್ತಾ ಇಲ್ಲ. ಇದು ಪ್ರೆಸ್ಟೇಜ್ ಆಗಿ ತಗೊಳ್ಳೋದಂತ ಅವಶ್ಯಕತೆ ಇಲ್ಲ. ಯಾಕೆ ಸರ್ಕಾರ ಅಂದ್ರೆ ಜವಾಬ್ದಾರಿ ಅದು. ಏನೇ ಇದ್ರೆ ಕೇಳಬೇಕು, ಪರಿಹಾರ ಮಾಡಬೇಕು. ಲೋಪದೋಷ ಇದ್ದೇ ಇರ್ತದೆ, ಅದನ್ನ ಸರಿಪಡಿಸೋದು ಬಿಟ್ಟು ಯಾರು ಒಬ್ರು ಹೋಗ್ತಾ ಇಲ್ಲ ಅಂದ್ರೆ ಬಹಳ ಆಶ್ಚರ್ಯ ಅದು. ಹೋಗ್ಬೇಕು, ಅವ್ರು ಹೋಗ್ಬೇಕು, ಕೇಳಬೇಕು, ಅಟೆಂಡ್ ಮಾಡಬೇಕು. ಹೌದು, ಮಾಡ್ಬೇಕಲ್ಲ. ಮತ್ತೆ ಇಷ್ಟು ದೊಡ್ಡ ಮಾಡ್ಲಿಕ್ಕೆ ಕಾರಣ ಅವರೇ ಕಾರಣ. ಮೊದ್ಲೇ ಇದನ್ನ ನಾವು ಟ್ಯಾಕಲ್ ಮಾಡಿ ಮೀಟಿಂಗ್ ಮಾಡಿ ಅವ್ರಿಗೆ ಹೀಗಾಗಿದೆ ಏನ್ ಮಾಡ್ಬೇಕು ಸಜೆಷನ್ ತೊಂದ್ರೆ ಅಲ್ಲೇ ಮುಕ್ತಾಯಗೊಳ್ಬೋದಿತ್ತು. ಅದು ಪ್ರೆಸ್ಟೇಜ್ ಮಾಡೋದ್ರಿಂದ ಅನಾವಶ್ಯಕ ಸಮಸ್ಯೆ ಉದ್ಭವ ಆಗಿದೆ ಇಡೀ ದೇಶ ತುಂಬಾ. 26 ಲಕ್ಷ ಜನ ಅದಕ್ಕೆ ಅಸೋಸಿಯೇಟ್ ಮೆಂಬರ್, ಅವ್ರ ಪೇರೆಂಟ್ಸು, ಪಾಲಕರು, ಫ್ರೆಂಡ್ಸು, ಸಂಖ್ಯೆ ದೊಡ್ಡದಿದೆ. ಅವರು ಅದೇ ನಾನು ಹೇಳಿದ್ರೆ ಅವ್ರೇನ ಮಾಡೋ ವ್ಯವಸ್ಥೆ. ಹಿಂದೆ ಅವ್ರ ಮಂತ್ರಿನ ಕಳಿಸಿದ್ರೆ ಅಥವಾ ಬೇರೆ ಯಾರಿಗೂ ಡೆಪ್ಯೂಟ್ ಮಾಡಿದ್ರೆ ಅವರೇ ಮಾತಾಡ್ಕೊಂಡು ಬರ್ತಿದ್ರು. ಅವ್ರನ್ನೇ ಅವರು ಆಫೀಸ್ ಕರೆಸಿ ಮಾತಾಡ್ಬೋದಿತ್ತಲ್ಲ. ಇಷ್ಟು ದೊಡ್ಡ ಘರ್ಷಣೆ, ವಿದ್ಯಾರ್ಥಿ ಮೇಲೆ ಹಲ್ಲೆ ಇದಾವ ಆಗ್ತಿರ್ಲಿಲ್ಲ. ದೊಡ್ಡ ಮಟ್ಟದ ಪ್ರತಿಭಟನೆ ಆದರೂ ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆ ಕೊಡೋದಕ್ಕೆ ಮುಂದಾಗ್ತಿಲ್ಲ. ಮೋದಿ ಅವರು ಕೂಡ ರಾಜೀನಾಮೆ ಕೊಡ್ತಿಲ್ಲ. ಅಂದ್ರೆ ಧರ್ಮೇಂದ್ರ ಪ್ರಧಾನ್ ಅವರು ಇಲ್ಲಿ ರಕ್ಷಣೆ ಮಾಡ್ತಿದ್ದಾರೆ. ಆಗಿದಿಲ್ಲ, ಮತ್ತೆ ಇಲ್ಲಿವರೆಗೆ ಆಗಿದೆ. ಅದ್ರ ಬಗ್ಗೆ ಏನು ಹೇಳಿಲ್ಲ. ಹೇಳಬೇಕಾಗಿತ್ತು, ಕರೆದು ಚರ್ಚೆ ಮಾಡ್ಬೇಕಾಗಿತ್ತು. ಅದರಲ್ಲಿ ಮಂತ್ರಿಗಳ ತಪ್ಪು ಎಷ್ಟಿದೆ, ಅಧಿಕಾರಿಗಳ ತಪ್ಪಿದೆಯಾ, ಸಿಸ್ಟಮ್ ತಪ್ಪಿದೆಯಾ, ಯಾರೋ ಒಬ್ರು ಜವಾಬ್ದಾರಿ ಹೊರಲೇಬೇಕಲ್ಲ. ಯಾರೋ ಒಬ್ರು ತಪ್ಪಾಗಿರ್ಬೇಕು. ಯಾರನ್ನತ್ತ ಸರ್ಕಾರ ಹೇಳ್ಬೇಕು, ಇಂಥವ್ರು ತಪ್ಪಾಗಿದೆ, ಇವ್ರ ಮ್ಯಾಗ ಆಕ್ಷನ್ ತೊಗೊಳ್ತಾ ಇದೀವಿ, ತಗೊಂಡಿದ್ದೀವಿ, ಸರಿ ಆಗ್ಬೇಕು. ಏನೋ ಮಾಡಿದ್ರೆ ಇಷ್ಟು ದೊಡ್ಡದಾಗಿದೆ. ಎಲ್ಲ ಮೇಡಮ್, ಮುಂದಕ್ಕೆ ಹೋದಂಗೆ ಅದು ಬೆಳಿತಾ ಹೋಗೋದು ಅಷ್ಟೇ. ಎಲ್ಲ ರಾಜ್ಯಗಳಿಗೂ ವ್ಯಾಪಿಸ್ತಾ ಇದೆ ದೇಶದಿಂದ ಕರೆ. ಅದೆಲ್ಲ ಕಡೆ ಅದೇ ಹೇಳೋದು. ಪರಿಣಾಮಗಳು ಕೂಡ ಯಾಕೆಂದ್ರೆ ಕಾಂಗ್ರೆಸ್ ಇಲ್ಲಿ ಬಿಜೆಪಿ ಇಲ್ಲಿ ಯಾವುದೇ ಸರ್ಕಾರ ಇಲ್ಲಿ ಎಲ್ಲಾ ರಾಜ್ಯಗಳ ಮೇಲೆ ಸರ್ಕಾರ ಹಾಗಾಗಿ ಅವ್ರು ಎಚ್ಚೆತ್ತುಕೊಳ್ಬೇಕು. ಇದು ಅವ್ರು ಎಚ್ಚೆತ್ತುಕೊಳ್ಬೇಕು. ಮುನ್ಸೂಚನೆ ಯಾರು ಕೂಡ ಶಾಶ್ವತ ಅಲ್ಲ ಅನ್ನೋದು ಒಂದು ಇಂಡಿಕೇಶನ್. ಈ ದೇಶದಲ್ಲಿ, ಜಗತ್ತಿನಲ್ಲಿ ಅಧಿಕಾರಕ್ಕೆ ಯಾರು ಶಾಶ್ವತ ಅಲ್ಲ. ಜನ ಯಾವಾಗ ಬೇಕಾದಾಗೂ ಯಾರನ್ನ ಕ್ವಶನ್ ಮಾಡ್ತಾರೆ ಅನ್ನೋದು ಇದು ಉದಾಹರಣೆ. ಚೈನಾದಲ್ಲಿ ಆಗಿದೆ, ರಷ್ಯಾದಲ್ಲಿ ಆಗಿದೆ, ಬೇರೆ ಬೇರೆ ದೇಶಗಳಲ್ಲಿ ಕೂಡ ಎಷ್ಟೇ ದೊಡ್ಡ ಪ್ರತಿಭಟನೆ ಆಗಿದೆ, ಉದಾಹರಣೆಗಳಿದೆ. ಮೊದಲೇ ಎಚ್ಚೆತ್ತುಕೊಳ್ಬೇಕು, ಅವ್ರಿಗೆ ಹೇಳಬೇಕು, ಸರಿಪಡಿಸುವಂತ ಪ್ರಯತ್ನ ಮಾಡಬೇಕು. ಅಲ್ಲ, ಬಹಳ ಅವ್ರು ಇಟ್ಕೊಂಡು ಮಳೆ ಗಾಳಿ ಚಳಿ ಅಂತ ಅಲ್ಲೇ ಮಲಗಿದ್ದಾರೆ, ಅಲ್ಲೇ ಇದ್ದಾರೆ, ಊಟ ಇಲ್ಲ, ಪ್ರತಿಭಟನೆ ಮಾಡ್ತಿದ್ದಾರೆ. ಅದೇ ಎಲ್ಲೋ ನಾವೆಲ್ಲ ಕಳ್ಕೊಂಡಿದ್ದೀವಿ. ನಮ್ಗೆ ಹೋರಾಟ ನಿವಾರಣೆ ಮಟ್ಟಕ್ಕೆ ವಿದ್ಯಾರ್ಥಿಗಳು ಬಂದಿದ್ದಾರೆ. ಈಗೂ ಕೂಡ ಏನಾಗಿಲ್ಲ, ಈಗೂ ಕಾಲು ಮಿಂಚಿಲ್ಲ. ಪ್ರಧಾನಮಂತ್ರಿಗಳು ಮಧ್ಯಸ್ಥಿಕೆ ವಹಿಸ್ಬೇಕು. ಯಾರು ತಪ್ಪಿಸ್ತದ ಅವ್ರನ್ನ ಕ್ರಮ ಕೈಗೊಳ್ಳಬೇಕು. ಮುಂದೆ ಈ ರೀತಿ ಆಗದಂಗೆ ನೋಡ್ಕೊಳ್ಳೋ ಜವಾಬ್ದಾರಿ ಕೇಂದ್ರ ಸರ್ಕಾರ. ಅದನ್ನ ಮಾಡ್ಬೇಕು. ಅದನ್ನ ಮಾಡಿ ಪ್ರೆಸ್ಟೇಜ್ ಮಾಡೋದು ಏನಿದೆ ಇದರಲ್ಲಿ? ಇಲ್ಲ, ಅದೆಲ್ಲ ಹೇಳ್ತಾರೆ. ಇಲ್ಲ ಯಾರು ಕೇಳಿ ಅವರೊಬ್ಬ ಹೇಳ್ತಾರೆ. ಈಗ ಅದಕ್ಕೂ ಸಂಬಂಧ ಇಲ್ಲ, ಅದು ಲಿಂಕೇ ಇಲ್ಲ. ಇದು ಪ್ರತಿಭಟನೆ ಅಷ್ಟೇ. ಇವ್ರು ನಾವು ಮಾಡ್ಬೇಕಾಗಿಲ್ಲ, ಮೊದಲೇ ಇತ್ತು ಅದು. ನಾವು ಹೋದ್ದಾಗ ಏನಾಗಿಲ್ಲ ಅದು. ಈಗ ಬಿಹಾರದಲ್ಲಿ ಆಗಿದೆ, ಲಕ್ನೋದಲ್ಲಿ ಆಗಿದೆ, ಮುಂಬೈದಲ್ಲಿ ಆಗಿದೆ. ಅಲ್ಲಿ ಯಾರು ನಾವು ಹೋಗಿಲ್ಲ. ಸೋಮೋಟ ಮಾಡ್ತಿದ್ದಾರೆ. ಅದು ಯಾವುದೇ ಪಕ್ಷಕ್ಕೆ ಸೀಮಿತವಾಗಿರುವಂತ ಹೋರಾಟ ಅಲ್ಲ ಅದು. ಅವರ ಹಕ್ಕಿನ ಹೋರಾಟ ಅಷ್ಟೇ. ಯಾವ್ದು ಅವರೇ ಹೇಳ್ಬೇಕಲ್ಲ. ಈಗ ನಾವೇನ್ ಹೇಳ್ಬೇಕು? ನಾವ್ ಹೇಳಿದ್ರಲ್ಲ, ಇದನ್ನ ಇಷ್ಟು ಬೆಳಿಲಿಕ್ಕೆ ಬಿಡಬಾರ್ದಿತ್ತು. ಮೊದಲೇ ಕರೆದು ಮಾತಾಡಬೇಕಿತ್ತು. ಅವ್ರನ್ನ ಸರಿಪಡಿಸುವಂತ ಕೆಲಸ ಮಾಡಬೇಕಿತ್ತು.
ಅನಾವಶ್ಯಕ ಗೊಂದಲ. ಈಗ ಸ್ಟ್ರೈಕ್ ಮಾಡೋರನ್ನ ನೀವು ದೇಶದ್ರೋಹಿ ಕರೆದ್ರೆ ಎಲ್ಲಾರು ದೇಶದ್ರೋಹಿ ಇದಾರೆ, ಅವ್ರು ಅಷ್ಟು ಮಂದಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.